ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ಸ್. ಹೇಳ್ತೇನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ. ಜಗತ್ತೆಲ್ಲ ಹೆದರುವಂಥ ರಾಶಿ, ಒಂದಲ್ಲ ಒಂದು ಸಮಸ್ಯೆ ಬರುವಂಥ ರಾಶಿ ಇದು. ಇದರಲ್ಲಿ ಸಾಕಷ್ಟು ತೊಂದರೆಗಳು, ದುಃಖಗಳು ಆಗ್ತಾ ಇದ್ದಾವೆ. ನನಗೆ ನೋಡಿ ಕಣ್ಣೀರು ಬರ್ತಾ ಇದ್ದಾವೆ, ಸಾಕಷ್ಟು ಸಂಕಟಗಳಾಗುತ್ತೆ. ಇದಕ್ಕೊಂದು ಸುಲಭವಾದಂಥ ತಂದೀನಿ. ಇದು ಯಾವ ರಾಶಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಈ ರಾಶಿಯಲ್ಲಿ ಬರುವಂಥದ್ದು ಎಮ್ಮನ್ ಅಕ್ಷರ, ಮುಂಬೈ, ಈ ಥರದ್ದೆಲ್ಲ ತುಂಬ ಸಾಕಷ್ಟು ತೊಂದರೆಯನ್ನು ಕೊಡುತ್ತೆ. 100%. ಸಿಂಹ ರಾಶಿಯವರಿಗೆ ಸಾಕಷ್ಟು ಕಷ್ಟಗಳು, ದುಃಖಗಳು. ಗುರು ವ್ಯಯಸ್ಥಾನದಲ್ಲಿದ್ದಾನೆ. 100%. ಗುರು ವ್ಯಯಸ್ಥಾನದಲ್ಲಿ ಇದ್ದಾಗ ಮನೆ ಮಠ ಎಲ್ಲನೂ ಕಳ್ಕೋಬೇಕಾಗತ್ತೆ. ಯಾಕಂದರೆ ಗುರು ಪಂಚಮಾಧಿಪತಿ ವ್ಯಯಸ್ಥಾನಕ್ಕೆ ಹೋಗಬಾರ್ದು. ತುಂಬ ಜನಕ್ಕೆ ಮಕ್ಕಳು ಓದಲ್ಲ, ಫೇಲ್ಯೂರು, ಬೇರೆ ಕಷ್ಟ ಮದುವೆ ಆಗೋದು, ಇದೆಲ್ಲ ಈ ಒಂದು 7ನೇ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಅದರಲ್ಲೂ ಕೂಡ ಶನಿ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ವಿಶ್ವಾಸ ಇರೋರು, ಫ್ರೆಂಡ್ಶಿಪ್ಪು, ಗಂಡ ಹೆಂಡತಿ, ಇವರೆಲ್ಲರ ಮೇಲೂ ಜಗಳಗಳು ಆಗ್ತಿದ್ದಾವೆ. ಇದರ ಜೊತೆಗೆ ಸೂರ್ಯನು ಕೂಡ ರಾಷ್ಟ್ರಾಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ತಾನೆ 17ನೇ ತಾರೀಕಿನಿಂದ. ಇವೆಲ್ಲವೂ ಕೂಡ ಸಮಸ್ಯೆ ಮೇಲೆ ಸಮಸ್ಯೆಗಳು ಕಂಡುಬರುತ್ತೆ. ಎಲ್ಲ ವ್ಯಯಸ್ಥಾನದಲ್ಲಿ ಗುರು ವ್ಯಯಸ್ಥಾನ, ಬುಧನು ಕೂಡ ತುಂಬ ಲಾಭದಲ್ಲಿದ್ದರೂ ಕೂಡ ಭಾಳ ತೊಂದರೆಗಳು ಕಾಣ್ತವೆ. ನೀವು ಏನೆಲ್ಲ ಕೆಲಸ ಮಾಡಿದ್ರು ಕೂಡ ಸಂಕಟ 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 ಸಂಕಟ, ಸಾಲ, ಕೋರ್ಟ್ ಕೇಸು, ಮತ್ತೊಂದು ಮರದೊಂದು, ಇದೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ನಡೀತಾ ಇದೆ. ಸಮಸ್ಯೆಗೆ ಸಿಗಾಕತ್ತಾ ಇದ್ದೀರಾ. ಎಷ್ಟೆಲ್ಲ ಬುದ್ಧಿ ಇದೆ, ವಿದ್ಯೆ ಇದೆ, ಜ್ಞಾನ ಇದೆ, ಡಾಕ್ಟರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಎಷ್ಟೆಲ್ಲ ಟ್ಯಾಲೆಂಟ್ ಇದ್ರೆ ಕೂಡ ನಿಮ್ಮ ಕೈಲಿ ತಪ್ಪಿಸ್ಕೊಳಕ್ಕೆ ಆಗ್ತಾ ಇಲ್ಲ. ದೇವ್ರನ್ನ ಡೈಲಿ ಪೂಜೆ ಮಾಡ್ತಾ ಇದ್ದೀರಾ, ಆದರೂ ಕೂಡ ಹಣೆಯಲ್ಲಿರೋ ಕುಂಕುಮ ತೊಳಿತಿದೆ, ನಿಮ್ಮನೆ ಕಷ್ಟಗಳು ತೊಳಿತಾ ಇಲ್ಲ. 100%. ನಿಮ್ಮ ಕಷ್ಟಕ್ಕೆ ಒಂದನ್ನ ಹೇಳ್ತೀನಿ, ದಯವಿಟ್ಟು ಇದನ್ನು ಯೂಸ್ ಮಾಡಿ ನೋಡಿ. ತುಂಬ ಬೆನಿಫಿಟನ್ನು ಕಾಣ್ತಾ ಹೋಗ್ತಾರೆ. ಒಂದು, ನಾನು ಇಷ್ಟಪಡುವಂಥ ಸ್ಟೋನಲ್ಲೇ ಸ್ಟೋನು ಇದು ಕೇತುಗ್ರಹ ಸ್ಟೋನು. ಭಾಳ ವಿಶೇಷವಾಗಿ ಈ ಕೇತುಗ್ರಹ ಸ್ಟೋನು ನಾನು ಬಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆ ಕೇತುಗ್ರಹದ ಜೊತೆಗೆ ಈ ಒಂದು ಸೂರ್ಯಗ್ರಹದ ಸ್ಟೋನ್ಗಳನ್ನ ಯೂಸ್ ಮಾಡಿ. ಇದರಲ್ಲಿ ಬ್ರೇಸ್ಲೆಟು ಸಿಗುತ್ತೆ ಮತ್ತು ಸ್ಟೋನು ಸಿಗುತ್ತೆ. ಇದು ನಿಮ್ಮ ಪರ್ಸೆಲ್ಲ ಕೇಳಿ, 100%. ನಿಮ್ಮ ಜೋಬೆಲ್ಲ ಕೇಳಿ, ಕ್ಯಾಶ್ ಬಾಕ್ಸೆಲ್ಲ ಕೇಳಿ, ನಿಮ್ಮ ಲಕ್ ಅನ್ನೋದು ಹುಡುಕೆ ಬರುತ್ತೆ. 100% ಸಖತ್ ಪಾಸಿಟಿವ್ ಇರುತ್ತೆ. ಈ ಸೂರ್ಯನ ನೀವು ಸುಮ್ಮನೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ, ನಿಮ್ಮ ಟೇಬಲ್ ಮೇಲೆ, ನಿಮ್ಮ ಮನೆಯಲ್ಲಿ ಇಡ್ತಾ ಹೋಗಿ. ಸುಮ್ಮನೆ ಟಿ ವಿ ನೋಡ್ತಾ ಇದ್ದೀರಾ, ಫ್ರೀಯಾಗಿದ್ದೀರಾ, ಇದನ್ನು ಹಿಂಗೆ ಪರ್ಸಾಗಿ ಸ್ಟಾರ್ಟ್ ಮಾಡಿ, ಒಂದೇ ಒಂದು ಟಚ್ ಮಾಡಿ, ಖಂಡಿತಲ್ಲಿ ಒಳ್ಳೆಯದಾಗುತ್ತೆ. ಒಂದು ಬ್ಯಾಸ್ಲೆಟ್ ಯೂಸ್ ಮಾಡಿ ನೋಡಿ. ಸಿಂಹ ರಾಶಿಯವರಿಗೆ ಏನೆಲ್ಲ ಕಷ್ಟಗಳಿದೆ, ನಿಮಗೆ ಗುರುಬಲ ಇಲ್ಲ ಅಂತ ಹೇಳ್ತಿದ್ದೀನಿ. ಇದನ್ನು ಯೂಸ್ ಮಾಡಿದ್ರೆ ಬ್ರಹ್ಮಜ್ಞಾನದಿಂದ ಗುರುಬಲನೂ ಬರುತ್ತೆ. ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ ಅದು ಜ್ಯೋತಿಷ್ಯ ಹೇಳ್ತೈತೆ. ಆದರೆ ನಿಮ್ಮ ಟೈಮ್ ಚೆನ್ನಾಗಿ ಆಗಬೇಕು. ಇದನ್ನು ಮಿಸ್ ಮಾಡಿದ್ರೆ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ, ನೀವು ಯೂಸ್ ಮಾಡಿ ನೋಡಿ ನಿಮ್ಮ ಲಕ್ಕನ್ನು ಏನು ಚೇಂಜಸ್ ಆಗುತ್ತೆ. ನನಗೆ ಪಕ್ಕಾ ಗೊತ್ತು ಸಿಂಹರಾಶಿ ಟೈಮ್ ಕೆಟ್ಟೋಗೈತೆ ಅಂತ. ನಿಮ್ಮ ಟೈಮನ್ನ ಈ ಸ್ಟೋನಲ್ಲೇ ಇರುತ್ತೆ. 100%. ನೋಡಿರಿ, ನಿಮ್ಮ ಟೈಮ್ ಕೆಟ್ಟರು ನಿಮ್ಮ ವಾಚ್ ಓಡುತ್ತೆ, ಟೈಮ್ ಚೆನ್ನಾಗಿಲ್ಲ ಅಂದರೂ ಓಡುತ್ತೆ. ಹಂಗೆ ಈ ಸ್ಟೋನಲ್ಲಿರೋ ತಾಕತ್ತು, ಈ ಸ್ಟೋನಲ್ಲಿರೋದು ವೈಬ್ರೇಷನ್, ನಾನು ತುಂಬ ಇಷ್ಟಪಡ್ತೀನಿ ಸ್ಟೋನನ್ನು. ಇದನ್ನು ಅದ್ಭುತವಾದ ಗ್ರಹ. ಈ ಗ್ರಹನ, ಕೇತು ಗ್ರಹನ ಆರಾಧಿಸಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಗೆ ಅತಿಥಿಯಾಗಿ ಕರ್ಕೊಳ್ಳಿ, ನಿಮ್ಮ ಮಗನಾಗಿ, ಮಹಾಲಕ್ಷ್ಮಿಯಾಗಿ ನಿಮ್ಮ ಮನೆಗೆ ಒಂದು ಅತಿಥಿಯಾಗಿ ಬಳಸಿ, ಸಂಬಂಧಿಕರಂತ ಬಳಸಿ. ನಮ್ಮ ಮನೆಗೆ ಗೆಸ್ಟ್ ಬಂದರಂತ ತಗೊಳ್ಳಿ. ಈ ಗೆಸ್ಟು ನಿಮ್ಮ ಮನೆ ಪ್ರಾಬ್ಲಮ್ ಕ್ಲಿಯರ್ ಮಾಡುತ್ತೆ. ಈ ಗೆಸ್ಟಲ್ಲಿದೆ ತಾಕತ್ತು, ಈ ಸ್ಟೋನಲ್ಲಿದೆ ತಾಕತ್ತು. ನಿಮ್ಮ ಕೈಲಿ ಹಾಕಿ ಬ್ಯಾಸ್ಲೆಟು, ನೀವು ನೋಡಿ ನಿಮ್ಮ ಅದೃಷ್ಟನ. 100%. ಇದು ನಂದಲ್ಲ, ಇದು ನಿಮ್ಮದು. 100%. ನಂದಲ್ಲ ಜ್ಞಾನ, ನಿಮ್ಮದು. ಸಿಂಹರಾಶಿಯವರಿಗೆ ಇಷ್ಟೆಲ್ಲ ಕಷ್ಟಪಡ್ತಿರೋದು, ನಾನು ಇಷ್ಟು ವರ್ಷ ನಿಮ್ಮ ಜೊತೆ ಇರೋದಕ್ಕೆ ಸಖತ್ ಪಾಸಿಟಿವ್. ಸಿಂಹರಾಶಿಯರು ಅತಿ ಹೆಚ್ಚು ಯಾವ ಗ್ರಹನ ಆರಾಧನೆ ಮಾಡಿದ್ರು ಕಷ್ಟ ಆಗ್ತೈತೆ. ಯಾಕಂದರೆ ಸೂರ್ಯನೂ ಕೆಟ್ಟೋಗ್ತಾನೆ, ಗುರುನೂ ಕೆಟ್ಟೋಗ್ತಾನೆ, ಶನಿನೂ ಕೆಟ್ಟೋಗ್ತಾನೆ. ನಿಮ್ಮ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ ಸಪ್ತಮದಲ್ಲಿ. ಯಾವೆಲ್ಲ ರಾಶಿಗೆ ರಾಹು ಕೇತುಗಳು ಬರುತ್ತನೋ ನಿಮಗೆ ಪೂರ್ವ ಜನ್ಮದ ಕರ್ಮಗಳು ಬಂದಿದೆ ಅಂತ ಅರ್ಥ. ಈ ಕೇತು ಗ್ರಹ ನಿಮ್ಮ ರಾಶಿಗೆ ಬಂದರೆ ಪೂರ್ವ ಜನ್ಮದ ಕರ್ಮ ಬಂದಿದೆ ಅಂತ ಅರ್ಥ. ಹಾಗಾಗಿನೇ ನೀವು ಯಾವುದೋ ಜನ್ಮದಲ್ಲಿ ಕರ್ಮ ಮಾಡಿರ್ತೀವಿ. ತಾತನಿಗೆ, ತಂದೆಗೆ, ಅಪ್ಪ ಅಮ್ಮನಿಗೆ ಬೈದಿರ್ತೀವಿ, ಹೊಡೆದಿರ್ತೀವಿ, ಹಿಂಸೆ ಕೊಟ್ಟಿರ್ತೀವಿ. ಒಬ್ಬೊಬ್ಬರು ಸಾಯಿಸೇ ಬಿಟ್ಟಿರ್ತಾರೆ. ಆದರೆ ಕುಟುಂಬದಲ್ಲಿ ಆ ಕೇತು ಗ್ರಹ ರಾಹು ಗ್ರಹ ಬಂದಾಗ ನಿಮ್ಮ ಮನಸ್ಥಿತಿನ ಹಾಳು ಮಾಡಿ ನೀವು ನರಕವನ್ನು ಅನುಭವಿಸ್ಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ, ಜ್ಯೋತಿಷ್ಯದಲ್ಲಿ ಪೂರ್ವರು ಅಂದರೆ ತಂದೆ ತಾಯಿ
ಹೋದ ಜನ್ಮದಲ್ಲಿ ನಾವು ಈ ಜನ್ಮದಲ್ಲಿ ಹುಟ್ಟಿರ್ತಾರೆ, ನಾವು ಅವ್ರಿಗೆ ಕುಟುಂಬದವ್ರು ಅಂತ ಅಂದಾಗೆ ಪೂರ್ವ ಜನ್ಮದ ಕರ್ಮವನ್ನು ಪತ್ತೆ ಮಾಡದೆ ರಾಹು ಕೇತುವಿಂದ, ರಾಹು ಕೇತು ಪೂರ್ವ ಜನ್ಮದ ಯೋಗಗಳು, ಪೂರ್ವ ಜನ್ಮದ ಕರ್ಮಗಳು. 9 ಗ್ರಹಗಳಲ್ಲಿ ರಾಹು ಕೇತು ನಮ್ಮ ನಾವೇಗೆ ಪೂರ್ವ ಜನ್ಮದನ್ನ ನೋಡ್ಕೊಂತೀವೋ ಅವು ನಮ್ಮ ದೆಸೆಯಲ್ಲಿ ಹಂಗೇ ಉದ್ಧಾರ ಮಾಡ್ತವೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ಇಟ್ಟು ಪೂಜಿಸಿ, ನಿಮ್ಮ ಮನೆನ ಬೆಳಗಿಸಿ, ನಿಮ್ಮ ಮನೆನ ರಿಚ್ ಪೀಪಲ್ಸ್ ಆಗಿ, ನೀವು ಕೋಟ್ಯಾಧೀಶರಾಗಿ, ನಿಮ್ಮ ಟೈಮ್ ಇವತ್ತಿಂದ ಚೆನ್ನಾಗಿದೆ ಅಂತೇಳಿ ಆರ್ಯವರ್ಧನ ಆಫೀಸಿಗೆ ನೀವು ಬರೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೀನಿ. ನಿಮ್ಮನ್ನು ವಾಸ್ತು ಆಗಿರ್ಬೋದು, ವಾಸ್ತು ಕಿಟ್ ಆಗಿರ್ಬೋದು, ನಿಮ್ಮ ಮನೇಲಿ ಮನಸ್ಸು ಸಂಕಟ ಆಗಿರ್ಬೋದು, ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ. ನೀವು ಚೆನ್ನಾಗಿ ಬದುಕಿ ಸಂತೋಷಗಿರಿ. ನನಗದೇನೋ ಗೊತ್ತಿಲ್ಲ, ಇತ್ತೀಚೆಗೆ ನನ್ನ ಕ್ಲೈಂಟ್ ಜೊತೆಗೆ ನಾನು ಓಪನ್ನಾಗಿ ಮಾತಾಡಬೇಕು ಅಂತ ನನಗೆ ಆಸೆ ಆಗ್ತೈತೆ. ಆದರೆ ರೆಕಾರ್ಡ್ ಮಾಡ್ಕೊತಾರಂತ ಭಯ ಇರೋ ಸತ್ಯ ಹೇಳೋಕ್ಕೆ. ಆದರೂ ಇವತ್ತು ಕೂಡ ಅದ್ಭುತವಾದ ಸತ್ಯಗಳನ್ನ ನಾವು ಆಚೆ ತಗೊಂಬಂದೆ. ಸಿಂಹ ರಾಶಿಯಲ್ಲಿ ನಿಮ್ಮ ಪ್ರಾಬ್ಲಮ್ ಹೋಗಿ ಈ ಕಲ್ಲಲ್ಲಿದೆ, ಈ ಸ್ಟೋನಲ್ಲಿದೆ. ಈ ಸ್ಟೋನೇ ನಿಮ್ಮ ಲಕ್ಕು, ನಿಮಗೆ ಒಳ್ಳೆಯದಾಗಲಿ. ದೇವರು ಸಿಂಹ ರಾಶಿ 7ನೇ ತಿಂಗಳಲ್ಲಿ ಬರೋ ಕಷ್ಟ ಎಲ್ಲನೇ ಈ ಸ್ಟೋನ್ ಇಟ್ಟಿದ ಮೇಲೆ ನಿಮಗೆ ನಿವೃತ್ತಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಈ ಕಲ್ಲು ಇಟ್ಕೊಂಡಿಲ್ಲ, ನೀವು ಹಾಗೇ ಕಷ್ಟ ಬೀಳ್ತಾ ಇರ್ತೀರ. ನನ್ನನ್ನೇನು ಕೇಳಬೇಡಿ, ಆರ್ಯವರ್ಧನ್ ಹೇಳ್ದಂಗೆ ನಾನು ಈ ತಿಂಗಳೆಲ್ಲ ಅನುಭವಿಸ್ತೀನಿ ಅಂತೀರ. ಈ ತಿಂಗಳೆಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ, ಪಕ್ಕದ ಮೇಲೆ ಸಿಂಹರಾಶಿಯವ್ರು ಕೇಳಿದೆ ಪ್ರಾಬ್ಲಮ್ ಅಂತವ್ರೆ. ಆದರೆ ಈ ಸ್ಟೋನ್ನ ಆರ್ಯವರ್ಧನ್ ಕೇಳಿ ತರಿಸ್ಕೊಂಡ್ಮೇಲೆ ನಮ್ಮನೆ ಚೆನ್ನಾಗಿದೆ, ಅವ್ರ ಮನೇನು ಚೆನ್ನಾಗಬೇಕು ಅಂದರೆ ನಾನು ತಂದ್ಮೇಲೆ ಚೆನ್ನಾಗಿದೆ ಅಂತ ಇನ್ನೊಬ್ರು ಹೇಳ್ತಾರೆ. ಒಳ್ಳೆಯದಲ್ಲಿ ಸಿಂಹರಾಶಿಯವ್ರಿಗೆ ಈ ವಾಸ್ತು ಕಿಟ್ಟು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟ್, ಆರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಮತ್ತು 100% ಇದರಿಂದ ಫೈನಾನ್ಸ್ ಡೆವಲಪ್ಮೆಂಟ್, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲ. ಇದನ್ನೆಲ್ಲವೂ ಕೂಡ 100 ಸ್ಟೋನ್ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಒಂದೊಂದು ಸ್ಟೋನನ್ನು ರಿಸಲ್ಟ್ ಕೊಡುತ್ತೆ. ಎಲ್ಲವೂ ಕೂಡ ವಾಸ್ತು ಮೇಲೆ ಮಾಡಿರೋದು 100%. ಇದನ್ನು ಫಸ್ಟ್ ನಾನೇ ಮಾಡಿದ್ದು 100%. ಈ ಫಸ್ಟ್ ಮಾಡಿರೋದ್ರಿಂದಲೇ ಸಾಕಷ್ಟು ಫಸ್ಟು ಮಾಡಿ ನಾನೇ ಆರ್ಡ್ರ್ ಕೊಟ್ಟು ಇದನ್ನೆಲ್ಲ ಕಟ್ ಮಾಡಿಸಿ, ಬಾಕ್ಸ್ ಮಾಡಿಸಿ, ಇದನ್ನೆಲ್ಲನೂ ಕ್ಲೀನಾಗಿ ಮಾಡಿಸಿದ್ದೀನಿ 100%. ಆದರೆ ನಾನು ಲೇಟಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀನಿ. 100% ನನಗೆ ಬೇರೆದು ಇದ್ದೇ ಇರುತ್ತೆ, ತಲೆಯಲ್ಲಿ ಐಡಿಯಾ ಹೊಡ್ತಾ ಇರುತ್ತೆ. ಇವತ್ತು ಯಾಕೆಂದರೆ ಇದು ನಮ್ಮಲ್ಲೇ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ಪಡ್ಕೋಬೋದು. ನಿಮ್ಮ ಮನೆಯಲ್ಲಿ ಎಲ್ಲಿ ಶಾಕಿಂಗ್ ಆಗ್ತಾಯಿತ್ತೋ, ಎಲ್ಲಿ ನೆಗೆಟಿವ್ ಇದೆಯೋ ಅಲ್ಲೆಲ್ಲ ರಿಮೂವ್ ಮಾಡುತ್ತೆ. ಎಲ್ಲಿ ನಿಮ್ಮ ಮನೇಲಿ ಗಂಡ ಹೆಂಡತಿ ಜಗಳ, ಮಕ್ಕಳು ಪ್ರಾಬ್ಲಮ್ ಇದೆಯೋ ಅದು 100% ಬಗೆಹರಿಸುತ್ತೆ. ಈ ಸ್ಟೋನಲ್ಲಿ ಫೈನಾನ್ಸ್ ಡೆವಲಪ್ಮೆಂಟು, ನೆಮ್ಮದಿ, ಸಂತೋಷಗಳಿರುತ್ತೆ. ಇದನ್ನು ತರಿಸ್ಕೊಳ್ಳಿ, ಸಖತ್ ಪಾಸಿಟಿವ್ ಬಡಿ. ನಿಮ್ಮ ಮನೇಲಿ ಇಟ್ಟು ನೋಡಿ, ಅದೃಷ್ಟ ಪಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೇನೋ ಇಟ್ಟಿರ್ತೀರ, ಈ ಒರಿಜಿನಲ್ ಸ್ಟೋನ್ ಇಡಿ, ಸಿಕ್ಕಾಬಟ್ಟೆ ಲಕ್ ಬರುತ್ತೆ. ವಾಸ್ತು ಕಿಟ್ಟನ್ನು ಮಿಸ್ ಮಾಡಬೇಡಿ, ನಮ್ಮಲ್ಲಿ ತರಿಸ್ಕೊಳ್ಳಿ, ನಿಮ್ಮಲ್ಲಿ ಇಡಿ, ನಿಮ್ಮ ಲಕ್ಕನ್ನ ಎಂಜಾಯ್ ಮಾಡಿ. ಒಳ್ಳೆದಾಗಲಿ ಎಲ್ಲರಿಗೂ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು, ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತಾ ಕೈ ಮುಗಿತೀನಿ. ಧನ್ಯವಾದಗಳು ಎಲ್ಲರಿಗೂ.